ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 26/12/2024. ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ವಿದ್ಯೆಯನ್ನು ಓದುತ್ತಿದ್ದೀರಿ. ಇದು ಪತಿತರಿಂದ ಪಾವನರಾಗುವ ವಿದ್ಯೆಯಾಗಿದೆ. ನೀವು ಈ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕಾಗಿದೆ. ಪ್ರಶ್ನೆ: ಪ್ರಪಂಚದಲ್ಲಿ ಯಾವ ಜ್ಞಾನವಿದ್ದರೂ ಸಹ ಅಜ್ಞಾನ ಅಂಧಕಾರವಿದೆ. ಉತ್ತರ: ಮಾಯೆ ಜ್ಞಾನ, ಇದರಿಂದ ವಿನಾಶವಾಗುತ್ತದೆ. ಚಂದ್ರನವರೆಗೆ ಹೋಗುತ್ತಾರೆ. ಈ ಜ್ಞಾನವು ಮನುಷ್ಯರಲ್ಲಿ ಬಹಳ ಇದೆ. ಆದರೆ ಹೊಸ ಪ್ರಪಂಚ ಹಾಗೂ ಹಳೆಯ ಪ್ರಪಂಚದ ಜ್ಞಾನವು ಯಾರ ಬಳಿಯೂ ಇಲ್ಲ. ಎಲ್ಲರೂ ಅಜ್ಞಾನ ಅಂಧಕಾರದಲ್ಲಿದ್ದಾರೆ. ಜ್ಞಾನ ನೇತ್ರವಿಲ್ಲದೆ ಕುರುಡರಾಗಿದ್ದಾರೆ. ಈಗ ನಿಮಗೆ ಜ್ಞಾನದ 3ನೇ ನೇತ್ರವು ಸಿಕ್ಕುತ್ತದೆ. ನೀವು ಜ್ಞಾನಪೂರ್ಣ ಮಕ್ಕಳು ತಿಳಿದುಕೊಂಡಿದ್ದೀರಿ. ಅವರ ಬುದ್ಧಿಯಲ್ಲಿ ವಿನಾಶದ ವಿಚಾರಗಳಿವೆ, ನಿಮ್ಮ ಬುದ್ಧಿಯಲ್ಲಿ ಸ್ಥಾಪನೆಯ ವಿಚಾರಗಳಿವೆ. ಓಂ ಶಾಂತಿ. ತಂದೆಯು ಈ ಶರೀರದ ಮೂಲಕ ತಿಳಿಸುತ್ತಾರೆ. ಶರೀರಕ್ಕೆ ಜೀವವೆಂದು ಕರೆಯಲಾಗುತ್ತದೆ. ಇದರಲ್ಲಿ ಆತ್ಮವೂ ಇದೆ ಮತ್ತು ನಾನು ಅಂದರೆ ಶಿವು ಸಹ ಇದರಲ್ಲೇ ಬಂದು ಕುಳಿತುಕೊಳ್ಳುತ್ತಾರೆ. ನಾನು ಇದರಲ್ಲಿ ಆತ್ಮನೂ ಇದೆ ಮತ್ತು ನಾನು ಸಹ ಇವರಲ್ಲಿ ಬಂದು ಕುಳಿತುಕೊಳ್ಳುತ್ತೇನೆ. ಇದು ಮೊಟ್ಟ ಮೊದಲಿಗೆ ನಿಶ್ಚಯ ಇರಬೇಕು. ಇವರಿಗೆ ದಾದಾ ಎಂದು ಕರೆಯಲಾಗುತ್ತದೆ. ಈ ನಿಶ್ಚಯವು ಮಕ್ಕಳಿಗೆ ಬಹಳ ಪಕ್ಕಾ ಇರಬೇಕು. ಈ ನಿಶ್ಚಯದಲ್ಲಿಯೇ ಚಿಂತನೆ ಮಾಡಬೇಕಾಗಿದೆ. ಅವಶ್ಯವಾಗಿ ಇವರಲ್ಲಿ ತಂದೆಯ ಪ್ರವೇಶತೆಯಾಗಿದೆ. ಆ ತಂದೆ ತಿಳಿಸುತ್ತಾರೆ, ನಾನು ಇವರ ಬಹಳ ಜನ್ಮಗಳ ಅಂತಿಮದಲ್ಲಿ ಬರುತ್ತೇನೆ. ಇದು ಸರ್ವಶಾಸ್ತ್ರ ಶಿರೋಮಣಿ ಗೀತೆಯಾಗಿದೆ. ಶ್ರೀಮತ್ ಎಂದರೆ ಶ್ರೇಷ್ಠ ಮತ. ಒಬ್ಬ ಭಗವಂತನ ಮತವು ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ. ಅವರ ಶ್ರೇಷ್ಠ ಮತದಿಂದಲೇ ನೀವು ದೇವತೆಗಳಾಗುತ್ತೀರಿ. ಆ ತಂದೆ ತಿಳಿಸುತ್ತಾರೆ, ಯಾವಾಗ ನೀವು ಭ್ರಷ್ಟ ಮತದಿಂದ ಪತಿತರಾಗುತ್ತೀರೋ ಆಗಲೇ ನಾನು ಬರುತ್ತೇನೆ. ಮನುಷ್ಯರಿಂದ ದೇವತೆಗಳಾಗುವ ಅರ್ಥವನ್ನು ತಿಳಿಯಬೇಕಾಗಿದೆ. ವಿಕಾರಿ ಮನುಷ್ಯರಿಂದ ನಿರ್ವಿಕಾರಿ ದೇವತೆಗಳನ್ನಾಗಿ ಮಾಡಲು ತಂದೆಯು ಬರುತ್ತಾರೆ. ಸತ್ಯಯುಗದಲ್ಲಿ ಮನುಷ್ಯರೇ ಇರುತ್ತಾರೆ, ಆದರೆ ದೈವಿ ಗುಣವುಳ್ಳಂಥವರಾಗಿರುತ್ತಾರೆ. ಈಗ ಕಲಿಯುಗದಲ್ಲಿ ಎಲ್ಲರೂ ಬುದ್ಧಿಯವರಾಗಿದ್ದಾರೆ. ಈಗ ಕಲಿಯುಗದಲ್ಲಿ ಎಲ್ಲರೂ ಹಸಿರು ಬುದ್ಧಿಯವರಾಗಿದ್ದಾರೆ, ಹಸಿರು ಗುಣಗಳನ್ನು ಹೊಂದಿದ್ದಾರೆ. ಇಡೀ ಮನುಷ್ಯ ಸೃಷ್ಟಿಯೇ ಹಸಿರಿಯಾಗಿದೆ. ಆದರೆ ಇಲ್ಲಿ ಈಶ್ವರಿಯ ಬುದ್ಧಿಯವರಿದ್ದಾರೆ, ಅವರು ಹಸುರಿ ಬುದ್ಧಿಯವರಾಗಿದ್ದಾರೆ. ಇಲ್ಲಿ ಜ್ಞಾನವಿದೆ, ಅಲ್ಲಿ ಭಕ್ತಿ ಇದೆ. ಜ್ಞಾನ ಮತ್ತು ಭಕ್ತಿ ಬೇರೆ ಬೇರೆಯಾಗಿದೆ. ಭಕ್ತಿಯ ಪುಸ್ತಕಗಳು ಎಷ್ಟೊಂದಿದೆ, ಜ್ಞಾನದ ಪುಸ್ತಕಗಳು ಒಂದೇ ಇದೆ. ಒಬ್ಬರೇ ಜ್ಞಾನಸಾಗರನಿಂದ ಪುಸ್ತಕವು ಒಂದೇ ಇರಬೇಕು. ಯಾರೆಲ್ಲ ಧರ್ಮ ಸ್ಥಾಪನೆ ಮಾಡುತ್ತಾರೆಯೋ ಅವರ ಪುಸ್ತಕವು ಒಂದೇ ಇರುತ್ತದೆ. ಅದಕ್ಕೆ ಧರ್ಮ ಗ್ರಂಥವೆಂದು ಕರೆಯಲಾಗುತ್ತದೆ. ಮೊಟ್ಟ ಮೊದಲ ಗ್ರಂಥವು ಧರ್ಮ ಗ್ರಂಥವು ಗೀತೆಯಾಗಿದೆ. ಮೊಟ್ಟ ಮೊದಲನೆಯದು ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿದೆ. ಹಿಂದೂ ಧರ್ಮವಲ್ಲ. ಗೀತೆಯಿಂದ ಹಿಂದೂ ಧರ್ಮ ಸ್ಥಾಪನೆಯಾಯಿತು. ಗೀತಾಜ್ಞಾನವನ್ನು ಕೃಷ್ಣನು ತಿಳಿಸಿದನೆಂದು ಮನುಷ್ಯರು ತಿಳಿಯುತ್ತಾರೆ. ಯಾವಾಗ ತಿಳಿಸಿದರು? ಪರಂಪರೆಯಿಂದ ಎಂದು ಹೇಳುತ್ತಾರೆ. ಕೆಲವು ಶಾಸ್ತ್ರಗಳಲ್ಲಿ ಭಗವಾನ್ ವಾಚವಂತೂ ಇಲ್ಲವೇ ಇಲ್ಲ. ನೀವೀಗ ತಿಳಿದುಕೊಂಡಿದ್ದೀರಿ. ಈ ಗೀತಾಜ್ಞಾನದ ಮೂಲಕವೇ ಮನುಷ್ಯರಿಂದ ದೇವತೆಗಳಾಗಿದ್ದಾರೆ. ಈ ಜ್ಞಾನವನ್ನು ತಂದೆಯು ಈಗ ನಮಗೆ ಕೊಡುತ್ತಿದ್ದಾರೆ. ಇದಕ್ಕೆ ಭಾರತದ ಪ್ರಾಚೀನ ರಾಜಯುಗವೆಂದು ಕರೆಯಲಾಗುತ್ತದೆ. ಆ ಗೀತೆಯಲ್ಲಿಯೇ ಕಾಮ ಮಹಾಶತ್ರುವೆಂದು ಬರೆಯಲಾಗಿದೆ. ಈ ಶತ್ರುವೇ ನಿಮಗೆ ಸೋಲನ್ನುಂಟು ಮಾಡಿದೆ. ತಂದೆಯು ಈ ಶತ್ರುವಿನ ಮೇಲೆ ಜಯವನ್ನು ಪ್ರಾಪ್ತಿ ಮಾಡಿಸಿ ಜಗಜ್ಜೀತರು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಬೆಹದ್ದಿನ ತಂದೆಯು ಕುಳಿತು ಇವರ ಮೂಲಕ ನೀವು ಮಕ್ಕಳಿಗೆ ತಿಳಿಸುತ್ತಾರೆ. ಅವರು ಎಲ್ಲಾ ಆತ್ಮಗಳ ತಂದೆಯಾಗಿದ್ದಾರೆ ಮತ್ತು ಇವರು ಎಲ್ಲಾ ಮನುಷ್ಯಾತ್ಮರ ತಂದೆಯಾಗಿದ್ದಾರೆ. ಹೆಸರೇ ಆಗಿದೆ ಪ್ರಜಾಪಿತ ಬ್ರಹ್ಮ. ನೀವು ಯಾರನ್ನಾದರೂ ಕೇಳಬಹುದು, ಬ್ರಹ್ಮನ ತಂದೆಯ ಹೆಸರೇನು? ಮನುಷ್ಯರು ಇದಕ್ಕೆ ತಬ್ಬಿಬ್ಬಾಗುತ್ತಾರೆ. ಬ್ರಹ್ಮ ವಿಷ್ಣು ಶಂಕರ
ಈ ಮೂವರು ತಂದೆಯು ಯಾರಾದರೂ ಇರಬೇಕಲ್ಲವೇ? ಬ್ರಹ್ಮ, ವಿಷ್ಣು, ಶಂಕರರು ಸೂಕ್ಷ್ಮತನದಲ್ಲಿ ದೇವತೆಗಳಿದ್ದಾರೆ. ಅವರ ಮೇಲೆ ಶಿವನಿದ್ದಾರೆ. ಶಿವ ತಂದೆಗೆ ಯಾವ ಮಕ್ಕಳಿದ್ದಾರೆಯೋ ಆತ್ಮಗಳು ಶರೀರಧಾರಣೆ ಮಾಡುತ್ತಾರೆ. ಶಿವ ತಂದೆಗೆ ಯಾವ ಮಕ್ಕಳಿದ್ದಾರೆಯೋ ಆ ಆತ್ಮಗಳು ಶರೀರಧಾರಣೆ ಮಾಡುತ್ತಾರೆ. ಆದರೆ ಶಿವನಂತೂ ಸದಾ ನಿರಾಕಾರ ಪರಂಪಿತ ಪರಮಾತ್ಮನಾಗಿದ್ದಾರೆ. ಆತ್ಮವೇ ಶರೀರದ ಮೂಲಕ ಪರಂಪಿತ ಎಂದು ಹೇಳುತ್ತದೆ. ಇದು ಎಷ್ಟು ಸಹಜ ಮಾತಾಗಿದೆ. ಇದಕ್ಕೆ ತಂದೆ ಮತ್ತು ಆಸ್ತಿಯ ವಿದ್ಯೆ ಎಂದು ಹೇಳಲಾಗುತ್ತದೆ. ಇದನ್ನು ಯಾರು ಓದಿಸುತ್ತಾರೆ? ಗೀತಾಜ್ಞಾನವನ್ನು ಯಾರು ತಿಳಿಸಿದರು? ಕೃಷ್ಣನಿಗಂತೂ ಭಗವಂತನೆಂದು ಹೇಳಲಾಗುವುದಿಲ್ಲ. ಕೃಷ್ಣನು ದೇಹಧಾರಿಯಾಗಿದ್ದಾನೆ, ಕಿರೀಟಧಾರಿಯಾಗಿದ್ದಾನೆ. ಶಿವನು ನಿರಾಕಾರಿಯಾಗಿದ್ದಾನೆ. ಅವರಿಗೆ ಯಾವುದೇ ಕಿರೀಟವಿಲ್ಲ. ಅವರೇ ಜ್ಞಾನಸಾಗರನಾಗಿದ್ದಾರೆ. ತಂದೆಯು ಬೀಜರೂಪ ಚೈತನ್ಯವಾಗಿದ್ದಾರೆ. ನೀವು ಸಹ ಚೈತನ್ಯವಾಗಿದ್ದೀರಿ. ಎಲ್ಲಾ ವೃಕ್ಷಗಳ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ಭಲೆ ನೀವು ಮಾಲೀಕರಲ್ಲ. ಬೀಜವನ್ನು ಹೇಗೆ ಬಿತ್ತುತ್ತಾರೆ ಮತ್ತೆ ಅದರಿಂದ ಹೇಗೆ ಸಸಿಯು ಬರುತ್ತದೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಅದು ಜಡವಾಗಿದೆ, ಇದು ಚೈತನ್ಯವಾಗಿದೆ. ಆತ್ಮಕ್ಕೆ ಚೈತನ್ಯವೆಂದು ಕರೆಯಲಾಗುತ್ತದೆ, ಹೇಳಲಾಗುತ್ತದೆ. ನೀವು ಆತ್ಮದಲ್ಲಿಯೇ ಜ್ಞಾನವಿದೆ. ನಿಮ್ಮ ವಿನ ಮತ್ತಾರಲ್ಲಿಯೂ ಜ್ಞಾನ ಬರಲು ಸಾಧ್ಯವಿಲ್ಲ. ಅಂದಾಗ ತಂದೆಯು ಚೈತನ್ಯ ಮನುಷ್ಯ ಸೃಷ್ಟಿಯ ಬೀಜ ರೂಪನಾಗಿದ್ದಾರೆ. ಇದು ಚೈತನ್ಯ ರಚನೆಯಾಗಿದೆ. ಅವೆಲ್ಲವೂ ಜಡ ಬೀಜಗಳಾಗಿವೆ. ಜಡ ಬೀಜದಲ್ಲಿ ಯಾವುದೇ ಜ್ಞಾನವಿಲ್ಲ ಎಂದಲ್ಲ. ಇವರಂತೂ ಚೈತನ್ಯ ಬೀಜ ರೂಪನಾಗಿದ್ದಾರೆ. ಇವರಲ್ಲಿ ಇಡೀ ಸೃಷ್ಟಿಯ ಜ್ಞಾನವಿದೆ. ವೃಕ್ಷದ ಉತ್ಪತ್ತಿ, ಪಾಲನೆ, ವಿನಾಶ ಎಲ್ಲದರ ಜ್ಞಾನವಿದೆ. ನಂತರ ಹೊಸ ವೃಕ್ಷವು ಹೇಗೆ ಎದ್ದು ನಿಲ್ಲುತ್ತದೆ ಅದು ಗುಪ್ತವಾಗಿದೆ. ನಿಮಗೆ ಜ್ಞಾನವು ಗುಪ್ತವಾಗಿಯೇ ಸಿಗುತ್ತದೆ. ತಂದೆಯು ಗುಪ್ತವಾಗಿ ಬಂದಿದ್ದಾರೆ. ಇಲ್ಲಿ ಶಶಿಯ ನಾಟಿಯಾಗುತ್ತದೆ. ಈಗಂತೂ ಎಲ್ಲರೂ ಪತಿತರಾಗಿ ಬಿಟ್ಟಿದ್ದಾರೆ. ಅಂದಾಗ ಬೀಜದಿಂದ ಮೊಟ್ಟ ಮೊದಲ ಎಲೆಯು ಹೊರಬಂದಿತು. ಆ ಎಲೆಯು ಯಾರು? ಸತ್ಯಯುಗದ ಮೊದಲ ಎಲೆ ಎಂದು ಕೃಷ್ಣನಿಗೆ ಹೇಳುತ್ತಾರೆ. ಲಕ್ಷ್ಮೀನಾರಾಯಣರಿಗೆ ಹೇಳುತ್ತಾರೆ. ಮೊಟ್ಟ ಮೊದಲು ಹೊಸ ಎಲೆಯು ಚಿಕ್ಕದಾಗಿರುತ್ತದೆ, ನಂತರ ದೊಡ್ಡದಾಗುತ್ತದೆ. ಅಂದಾಗ ಈ ಬೀಜಕ್ಕೆ ಎಷ್ಟೊಂದು ಮಹಿಮೆ ಇದೆ. ಈ ತಂದೆಯಂತೂ ಚೈತನ್ಯವಾಗಿದ್ದಾರಲ್ಲವೇ? ಭಲೆ ಅನ್ಯ ಎಲೆಗಳು ಬರುತ್ತಾರೆ. ನಿಧಾನವಾಗಿ ಅವರ ಮಹಿಮೆಯು ಕಡಿಮೆಯಾಗುತ್ತಾ ಹೋಗುತ್ತದೆ. ಈಗ ನೀವು ದೇವತೆಗಳಾಗುತ್ತೀರಿ. ಅಂದಾಗ ಮೂಲ ಮಾತು, ನಾವು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಈ ದೇವತೆಗಳ ಸಮಾನರಾಗಬೇಕಾಗಿದೆ. ಚಿತ್ರಗಳು ಇವೆ. ಈ ಚಿತ್ರಗಳಿಲ್ಲದೆ ಬುದ್ಧಿಯಲ್ಲಿ ಜ್ಞಾನವು ಹೇಗೆ ಬರುತ್ತದೆ? ಈ ಚಿತ್ರಗಳು ಬಹಳ ಕೆಲಸಕ್ಕೆ ಬರುತ್ತವೆ. ಭಕ್ತಿ ಮಾರ್ಗದಲ್ಲಿ ಈ ಚಿತ್ರಗಳು ಮತ್ತು ಜ್ಞಾನ ಮಾರ್ಗದಲ್ಲಿ ನಾವು ಇವರ ಸಮಾನ ಆಗಬೇಕೆಂದು ನಿಮಗೆ ಈ ಚಿತ್ರಗಳಿಂದ ಜ್ಞಾನವು ಸಿಗುತ್ತದೆ. ಭಕ್ತಿ ಮಾರ್ಗದಲ್ಲಿ ನಾವು ಇವರ ಸಮಾನರಾಗಬೇಕೆಂದು ತಿಳಿಯುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಂದಿರಗಳನ್ನು ನಿರ್ಮಿಸುತ್ತಾರೆ. ಎಲ್ಲರಿಗಿಂತ ಹೆಚ್ಚಿನದಾಗಿ ಯಾರ ಮಂದಿರಗಳಿರುತ್ತವೆ? ಅವಶ್ಯವಾಗಿ ಶಿವತಂದೆಗೆ ಹೆಚ್ಚಿನ ಮಂದಿರಗಳಾಗುತ್ತವೆ. ನಂತರ ಅವರ ರಚನೆ ಅಂದರೆ ಲಕ್ಷ್ಮೀನಾರಾಯಣ ಮಂದಿರಗಳು ನಿರ್ಮಾಣವಾಗುತ್ತವೆ. ತಂದೆಯ ಮೊದಲ ರಚನೆ ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ. ಆದ್ದರಿಂದ ಶಿವನ ನಂತರ ಇವರಿಗೆ ಹೆಚ್ಚಿನ ಪೂಜೆ ಆಗುತ್ತದೆ. ಹೆಚ್ಚಿನದಾಗಿ ಜ್ಞಾನ ಕೊಡುವ ಮಾತೆಯರ ಪೂಜೆ ಅಲ್ಲ. ನಿಮಗೆ ಈ ಪೂಜೆ ಆಗುವುದಿಲ್ಲ. ಏಕೆಂದರೆ ನೀವಿನ್ನು ಓದುತ್ತಿದ್ದೀರಿ. ಯಾವಾಗ ನೀವು ಓದಿ ನಂತರ ಪುನಃ ಅವಿದ್ಯಾವಂತರಾಗುತ್ತೀರೋ ಆಗ ಪೂಜೆ ಆಗುವುದು. ಈಗ ನೀವು ದೇವಿ ದೇವತೆಗಳಾಗುತ್ತೀರಿ. ಸತ್ಯಯುಗದಲ್ಲಿ ತಂದೆಯು ಓದಿಸಲು ಹೋಗುವುದಿಲ್ಲ. ಅಲ್ಲಿ ಇಂಥ ವಿದ್ಯೆಯ ಇರುವುದಿಲ್ಲ. ಇದು ಪತಿತರಿಂದ ಪಾವನರನ್ನಾಗಿ ಮಾಡುವ ವಿದ್ಯೆಯಾಗಿದೆ. ನೀವು ತಿಳಿದುಕೊಂಡಿದ್ದೀರಿ, ನಮ್ಮನ್ನು ಯಾರು ಈ ರೀತಿ ಮಾಡುವರೋ ಅವರ ಪೂಜೆಯೂ ಆಗುವುದು. ನಂತರ ನಮ್ಮದು ನಂಬರ್ ವಾರ್ ಪೂಜೆ ನಡೆಯುವುದು. ನಂತರ ಇಳಿಯುತ್ತಾ ಪಂಚತತ್ವಗಳಿಗೂ ಪೂಜೆ ಮಾಡತೊಡಗುತ್ತಾರೆ. ಈ ಪಂಚತತ್ವಗಳ ಪೂಜೆ ಎಂದರೆ ಪತಿತ ಶರೀರದ ಪೂಜೆಯಾಗಿದೆ. ಬುದ್ಧಿಯಲ್ಲಿ ಈ ಜ್ಞಾನ ಇದೆ. ಈ ಲಕ್ಷ್ಮೀನಾರಾಯಣರ ರಾಜ್ಯವು ಇಡೀ ಸೃಷ್ಟಿಯಲ್ಲಿತ್ತು. ಈ ದೇವಿ ದೇವತೆಗಳ ರಾಜ್ಯವನ್ನು ಹೇಗೆ ಮತ್ತು ಯಾವಾಗ ಪಡೆದರು
ಇದು ಯಾರಿಗೂ ತಿಳಿದಿಲ್ಲ. ಲಕ್ಷಾಂತರ ವರ್ಷಗಳೆಂದು ತಿಳಿಬಿಡುತ್ತಾರೆ. ಲಕ್ಷಾಂತರ ವರ್ಷಗಳ ಮಾತು ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ, ಸಾಧ್ಯವಿಲ್ಲ. ಆದ್ದರಿಂದ ಇದು ಪರಂಪರೆಯಿಂದ ನಡೆದು ಬಂದಿದೆ ಎಂದು ಹೇಳಿಬಿಡುತ್ತಾರೆ. ಈಗ ನೀವು ತಿಳಿದುಕೊಂಡಿದ್ದೀರಿ, ದೇವಿ ದೇವತಾ ಧರ್ಮದವರು ಅನ್ಯ ಧರ್ಮಗಳಲ್ಲ, ಸೇರಿ ಹೋಗಿದ್ದಾರೆ. ಯಾರು ಭಾರತದಲ್ಲಿದ್ದಾರೆಯೋ ಅವರು ತಮ್ಮನ್ನು ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ, ಏಕೆಂದರೆ ಪತಿತರಾಗುವ ಕಾರಣ ದೇವಿ ದೇವತೆಗಳೆಂದು ಹೇಳಿಕೊಳ್ಳಬಹುದು. ಶೋಭಿಸುವುದಲ್ಲ. ಆದರೆ ಮನುಷ್ಯರಲ್ಲಿ ಜ್ಞಾನವೆಲ್ಲಿದೆ? ದೇವಿ ದೇವತೆಗಳಿಗಿಂತಲೂ ಶ್ರೇಷ್ಠ ಬಿರುದನ್ನು ತಮಗೆ ಇಟ್ಟುಕೊಳ್ಳುತ್ತಾರೆ. ಪಾವನ ದೇವಿ ದೇವತೆಗಳ ಪೂಜೆ ಮಾಡುತ್ತಾರೆ, ತಲೆಬಾಗುತ್ತಾರೆ, ಆದರೆ ತಮ್ಮನ್ನು ಪತಿತರೆಂದು ತಿಳಿದುಕೊಳ್ಳುವುದಿಲ್ಲ. ಭಾರತದಲ್ಲಿ ವಿಶೇಷವಾಗಿ ಕನ್ಯೆಯರಿಗೆ ಎಷ್ಟೊಂದು ನಮಿಸುತ್ತಾರೆ, ಕುಮಾರರಿಗೆ ಮಾಡುವುದಿಲ್ಲ. ಪುರುಷರಿಗಿಂತಲೂ ಹೆಚ್ಚಿನದಾಗಿ ಸ್ತ್ರೀಯರಿಗೆ ನಮಸ್ಕಾರ ಮಾಡುತ್ತಾರೆ, ಏಕೆಂದರೆ ಈ ಸಮಯದಲ್ಲಿ ಜ್ಞಾನದ ಅಮೃತವು ಮೊದಲು ಮಾತೆಯರಿಗೆ ಸಿಗುತ್ತದೆ. ತಂದೆಯು ಇವರಲ್ಲಿ ಪ್ರವೇಶ ಮಾಡುತ್ತಾರೆ. ನಿಮಗೆ ತಿಳಿದಿದೆ, ಈ ಬ್ರಹ್ಮ ತಂದೆಯ ಜ್ಞಾನದ ಮಹಾನದಿಯಾಗಿದ್ದಾರೆ, ಜ್ಞಾನ ನದಿಯೂ ಆಗಿದ್ದಾರೆ, ಮತ್ತೆ ಪುರುಷನೂ ಆಗಿದ್ದಾರೆ. ಬ್ರಹ್ಮಪುತ್ರ ನದಿಯು ಎಲ್ಲದಕ್ಕಿಂತ ದೊಡ್ಡ ನದಿಯಾಗಿದೆ. ಅದು ಕಲ್ಕತ್ತಾದ ಕಡೆ ಸಾಗರದಲ್ಲಿ ಹೋಗಿ ಸೇರುತ್ತದೆ. ಮೇಳವೂ ಅಲ್ಲೇ ನಡೆಯುತ್ತದೆ. ಆದರೆ ಇದು ಆತ್ಮರು ಮತ್ತು ಪರಮಾತ್ಮನ ಮೇಳವೆಂದು ಅವರಿಗೆ ತಿಳಿಯಲಿಲ್ಲ. ಅದಂತೂ ನೀರಿನ ನದಿಯಾಗಿದೆ. ಅದಕ್ಕೆ ಬ್ರಹ್ಮಪುತ್ರ ಎಂದು ಹೆಸರಿಟ್ಟಿದ್ದಾರೆ. ಮನುಷ್ಯರಂತೂ ಬ್ರಹ್ಮತತ್ವವನ್ನು ಈಶ್ವರನೆಂದು ಹೇಳುತ್ತಾರೆ. ಆದ್ದರಿಂದ ಬ್ರಹ್ಮಪುತ್ರ ನದಿಯನ್ನು ಪಾವನವೆಂದು ತಿಳಿಯುತ್ತಾರೆ. ವಾಸ್ತವದಲ್ಲಿ ನೀರಿಗೆ ಗಂಗೆಯ ಪತಿತ ಪಾವನಿ ಎಂದು ಹೇಳಲಾಗುವುದಿಲ್ಲ. ಇಲ್ಲಿ ಸಾಗರ ಮತ್ತು ಬ್ರಹ್ಮ ನದಿಯ ಮೇಳವಾಗಿದೆ. ತಂದೆ ತಿಳಿಸುತ್ತಾರೆ, ಇವರು ಸ್ತ್ರೀಯರಂತೂ ಅಲ್ಲ, ಆದರೆ ಇವರ ಮೂಲಕ ದತ್ತು ಮಾಡಿಕೊಳ್ಳಲಾಗುತ್ತದೆ. ತಾವು ಬಹಳ ಗುಹ್ಯವಾದ ಅರಿತುಕೊಳ್ಳುವ ಮಾತುಗಳಾಗಿವೆ. ಇವು ಮತ್ತೆ ಪ್ರಲೋಪವಾಗಿ ಬಿಡುತ್ತದೆ. ನಂತರ ಮನುಷ್ಯರು ಇವರ ಆಧಾರದ ಮೇಲೆ ಶಾಸ್ತ್ರಗಳು ರಚಿಸುತ್ತಾರೆ. ಮೊದಲು ಕೈಯಿಂದ ರಚಿಸಲ್ಪಡುತ್ತಿದ್ದರು. ಮೊದಲು ಕೈಯಿಂದ ಬರೆಯಲ್ಪಡುತ್ತಿದ್ದರು ಶಾಸ್ತ್ರಗಳಿದ್ದವು. ನಂತರ ದೊಡ್ಡ ದೊಡ್ಡ ಗ್ರಂಥಗಳನ್ನು ಮುದ್ರಿಸುತ್ತಾರೆ. ಮೊದಲು ಸಂಸ್ಕೃತದಲ್ಲಿ ಶ್ಲೋಕಗಳಿರಲಿಲ್ಲ. ಇದು ಸಂಪೂರ್ಣ ಸಹಜ ಮಾತಾಗಿದೆ. ನಾನು ಇವರ ಮೂಲಕ ರಾಜ್ಯವನ್ನು ಕಲಿಸುತ್ತೇನೆ. ನಂತರ ಈ ಪ್ರಪಂಚವೇ ಸಮಾಪ್ತಿಯಾಗುತ್ತದೆ. ಶಾಸ್ತ್ರ ಇತ್ಯಾದಿಗಳೆಲ್ಲವೂ ಉಳಿಯುವುದಿಲ್ಲ. ನಂತರ ಭಕ್ತಿ ಮಾರ್ಗದಲ್ಲಿ ಈ ಎಲ್ಲ ಶಾಸ್ತ್ರಗಳು ರಚಿಸಲ್ಪಡುತ್ತವೆ. ಈ ಶಾಸ್ತ್ರಗಳು ಪರಂಪರೆಯಿಂದ ನಡೆದು ಬಂದಿವೆ ಎಂದು ಮನುಷ್ಯರು ತಿಳಿಯುತ್ತಾರೆ. ಇದಕ್ಕೆ ಅಜ್ಞಾನ ಅಂಧಕಾರವೆಂದು ಹೇಳಲಾಗುತ್ತದೆ. ಈಗ ನೀವು ಮಕ್ಕಳಿಗೆ ತಂದೆ ಓದಿಸುತ್ತಾರೆ. ಇದರಿಂದ ನೀವು ಬೆಳಕಿನ ಕಡೆಗೆ ಬಂದಿದ್ದೀರಿ. ಸತ್ಯಯುಗದಲ್ಲಿ ಪವಿತ್ರತೆಯ ಪ್ರವೃತ್ತಿ ಮಾರ್ಗವಿರುತ್ತದೆ. ಕಲಿಯುಗದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಇದು ಸಹ ನಾಟಕದಲ್ಲಿ ನೋಂದಣಿಯಾಗಿದೆ. ನಂತರ ಇದು ನಿವೃತ್ತಿ ಮಾರ್ಗವಾಗುತ್ತದೆ. ಇದಕ್ಕೆ ಸನ್ಯಾಸ ಧರ್ಮ ಎಂದು ಹೇಳುತ್ತಾರೆ. ಕಾಡಿನಲ್ಲಿ ಹೋಗಿ ಇರುತ್ತಾರೆ. ಅದು ಮಿತವಾದ ಸನ್ಯಾಸವಾಗಿದೆ, ಏಕೆಂದರೆ ಇರುವುದಂತೂ ಈ ಹಳೆಯ ಪ್ರಪಂಚದಲ್ಲಿ. ಈಗ ನೀವು ಹೊಸ ಪ್ರಪಂಚದಲ್ಲಿ ಹೋಗುತ್ತೀರಿ. ನಿಮಗೆ ತಂದೆಯಿಂದ ಜ್ಞಾನದ ಮುರುಣಿ ನೇತ್ರವು ಸಿಕ್ಕಿದೆ. ಇದರಿಂದ ನೀವು ಜ್ಞಾನಪೂರ್ಣರಾಗುತ್ತೀರಿ. ಇದಕ್ಕಿಂತ ಹೆಚ್ಚಿನ ಜ್ಞಾನವು ಯಾವುದೂ ಇಲ್ಲುವುದಿಲ್ಲ. ಅದಂತೂ ಮಾಯೆಯ ಸ್ಥಾನವಾಗಿದೆ, ಜ್ಞಾನವಾಗಿದೆ. ಆದ್ದರಿಂದ ವಿನಾಶವಾಗುತ್ತದೆ. ಅವರು ಚಂದ್ರ ಗ್ರಹದವರೆಗೆ ಹೋಗಿ ಅನ್ವೇಷಣೆ ಮಾಡುತ್ತಾರೆ. ನಿಮಗಾಗಿ ಯಾವುದೇ ಹೊಸ ಮಾತಿಲ್ಲ. ಇವೆಲ್ಲವೂ ಮಾಯೆಯ ಶೋ ಆಗಿದೆ. ಬಹಳ ಶೋ ಮಾಡುತ್ತಾರೆ. ಏನಾದರೂ ಚಮತ್ಕಾರ ಮಾಡಿ ತೋರಿಸಬೇಕೆಂದು ಬಹಳ ಆಳದಲ್ಲಿ ಹೋಗುತ್ತಾರೆ. ಬಹಳ ಚಮತ್ಕಾರ ಮಾಡುವುದರಿಂದ ಮತ್ತೆ ನಷ್ಟವಾಗುತ್ತದೆ. ಅವರ ಬುದ್ಧಿಯಲ್ಲಿ ವಿನಾಶದ ವಿಚಾರಗಳೇ ಬರುತ್ತವೆ. ಏನೇನೇ ಮಾಡುತ್ತಿರುತ್ತಾರೆ. ತಯಾರು ಮಾಡುವವರಿಗೆ ಇವರಿಂದಲೇ ವಿನಾಶವಾಗುವುದೆಂದು ತಿಳಿಸಿದರೆ, ಆದರೆ ಪ್ರಯೋಗವನ್ನು ಮಾಡುತ್ತಿರುತ್ತಾರೆ. 2 ಬೆಕ್ಕುಗಳು ಕಡಿದಾಡಿದವು. ನಡುವೆ ಕೋತಿಯು ಬೆನ್ನೆಯನ್ನು ತಿಂದು ಹೋಯಿತು ಎಂದು ಹೇಳುತ್ತಾರೆ. ಕಥೆಯಂತೂ ಚಿಕ್ಕದಾಗಿದೆ, ಆದರೆ ಆಟವು ಎಷ್ಟು ದೊಡ್ಡದಾಗಿದೆ.
ಹೆಸರಂತೂ ಇವರದೇ ಪ್ರಸಿದ್ಧವಾಗಿದೆ. ಇವರ ಮೂಲಕವೂ ವಿನಾಶವು ನಿಶ್ಚಿತವಾಗಿದೆ. ಯಾರಾದರೂ ನಿಮಿತ್ತರಾಗಬೇಕಲ್ಲವೇ? ಕ್ರಿಶ್ಚಿಯನ್ನರು ಸ ಕ್ರಿಶ್ಚಿಯನ್ನರು ಸಹ ತಿಳಿದುಕೊಳ್ಳುತ್ತಾರೆ ಸ್ವರ್ಗವಿತ್ತು, ಆದರೆ ಆಗ ನಾವಿರಲಿಲ್ಲ. ಇಸ್ಲಾಂ ಬೌದ್ಧಿಯರು ಸಹ ಇರಲಿಲ್ಲ. ಕ್ರಿಶ್ಚಿಯನ್ನರ ಬುದ್ಧಿಯಲ್ಲಿಯೂ ಸ್ವಲ್ಪ ಚೆನ್ನಾಗಿದೆ. ದೇವಿ ದೇವತಾ ಧರ್ಮವು ಲಕ್ಷಾಂತರ ವರ್ಷಗಳ ಹಿಂದೆ ಮತ್ತೊಂದು ಭಾರತವಾಸಿಗಳು ಹೇಳುತ್ತಾರೆ. ಅಂದ ಮೇಲೆ ಭಾರತವಾಸಿಗಳು ಮಂದ ಬುದ್ಧಿಯಲ್ಲಿದ್ದಾರೇನಲ್ಲವ? ಅಂದಾಗ ತಂದೆಯವರು ಭಾರತದಲ್ಲಿಯೇ ಬರುತ್ತಾರೆ. ಭಗವಂತನು ಭಾರತವೇ ಮಹಾನ್ ಬುದ್ಧಿಹೀನಾಗಿದೆ, ಇದನ್ನೇ ಮಹಾನ್ ಬುದ್ಧಿವಂತರನ್ನಾಗಿ ಮಾಡುತ್ತಾರೆ. ತಂದೆಯು ಮಕ್ಕಳಿಗೆ ಎಷ್ಟು ಸಹಜವಾಗಿ ಮಾಡಿ ತಿಳಿಸುತ್ತಾರೆ. ಮಕ್ಕಳೇ, ನನ್ನನ್ನು ನೆನಪು ಮಾಡಿ, ಆಗ ಚಿನ್ನದ ಪಾತ್ರೆಯ ಸಮಾನವಾಗುತ್ತೀರಿ. ಆಗ ಧಾರಣೆಯು ಚೆನ್ನಾಗಿ ಆಗುವುದು. ನೆನಪಿನ ಯಾತ್ರೆಯಿಂದಲೇ ಪಾಪಗಳು ತುಂಡಾಗುತ್ತವೆ. ಮುರಳಿಯನ್ನು ಕೇಳದಿದ್ದರೆ ಜ್ಞಾನವು ಸಹ ನಿಲ್ಲೋದಿಲ್ಲ. ತಂದೆಯಂತೂ ದಯಾಹೃದಯಿ, ಆದ್ದರಿಂದ ಮೇಲಿರುವ ಯುಕ್ತಿಯನ್ನೇ ತಿಳಿಸುತ್ತಾರೆ. ಅಂತ್ಯದವರೆಗೆ ಕಲಿಸುತ್ತಲೇ ಇರುತ್ತಾರೆ. ಒಳ್ಳೆಯದು, ಇಂದು ಭೋಗದ ದಿನವಾಗಿದೆ. ಭೋಗವನ್ನಿಟ್ಟು ಬೇಗನೆ ಹಿಂತಿರುಗಿ ಬರಬೇಕಾಗಿದೆ. ಬಾಕಿ ವೈಕುಂಠದಲ್ಲಿ ಹೋಗಿ ದೇವಿ ದೇವತೆಗಳ ಸಾಕ್ಷಾತ್ಕಾರ ಮಾಡುವುದೆಲ್ಲವೂ ವ್ಯರ್ಥವಾಗಿದೆ. ಇದರಲ್ಲಿ ಬಹಳ ಸೂಕ್ಷ್ಮ ಬುದ್ಧಿಯೂ ಬೇಕು. ತಂದೆ ಈ ರಥದ ಮೂಲಕ ತಿಳಿಸುತ್ತಾರೆ. ಮಕ್ಕಳೇ, ನನ್ನನ್ನು ನೆನಪು ಮಾಡಿ, ನಾನೇ ಪತಿತ ಪಾವನ ನಿಮ್ಮ ತಂದೆಯಾಗಿದ್ದೇನೆ. ನಿಮ್ಮೊಂದಿಗೆ ತಿನ್ನುವೆನು, ನಿಮ್ಮೊಂದಿಗೆ ಕುಳಿತುಕೊಳ್ಳುವೆನು. ಇದು ಇಲ್ಲಿಯ ಮಾತಾಗಿದೆ. ಮೇಲೆ ಇದು ಹೇಗಾಗಲು ಸಾಧ್ಯ? ಒಳ್ಳೆಯದು. ಮಧುರಾತಿ ಮಧುರ ಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾಪಿತ ಬಾಪ್ತರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. ಶುಕ್ರಿಯಾ ಬಾಬಾ, ಶುಕ್ರಿಯಾ. ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ. ತಂದೆ ಈ ದಾದಾರವರಲ್ಲಿ ಪ್ರವೇಶ ಮಾಡಿ ಸಮಯವನ್ನು ಬಯಸಿದ್ದರಿಂದ ತಂದೆ ಈ ದಾದಾರವರಲ್ಲಿ ಪ್ರವೇಶ ಮಾಡಿ ನಮ್ಮನ್ನು ಮನುಷ್ಯರಿಂದ ದೇವತೆಗಳು ಅರ್ಥಾತ್ ನಿರಾಕಾರಗಳಿಂದ ನಿರ್ವಿಕಾರಿಗಳನ್ನಾಗಿ ಮಾಡಲು ಗೀತಾಜ್ಞಾನವನ್ನು ತಿಳಿಸಿದ್ದಾರೆ. ಇದೇ ನಿಶ್ಚಯದಿಂದ ಚಿಂತನೆ ಮಾಡಬೇಕಾಗಿದೆ. ಶ್ರೀಮತವು ಇವತ್ತಿನ ಶ್ರೀಮತದಿಂದ ನಡೆದು ಶ್ರೇಷ್ಠ ಗುಣವಂತರಾಗಬೇಕಾಗಿದೆ. 2ನೇ ಪಾಯಿಂಟ್, ನೆನಪಿನ ಯಾತ್ರೆಯಿಂದ ಬುದ್ಧಿಯನ್ನು ಚಿನ್ನದ ಪಾತ್ರೆಯ ಸಮಾನ ಮಾಡಿಕೊಳ್ಳಬೇಕಾಗಿದೆ. ಬುದ್ಧಿಯಲ್ಲಿ ಸದಾ ಜ್ಞಾನವಿರಲಿ. ಅದಕ್ಕಾಗಿ ಮುರಳಿಯನ್ನು ಅವಶ್ಯವಾಗಿ ಓದಲೇಬೇಕು ಅಥವಾ ಕೇಳಬೇಕಾಗಿದೆ. ವರದಾನ, ತಮ್ಮ ಸ್ಥಾನ ಸ್ಥಿತಿಯ ಮೂಲಕ ಮಾಯೆ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತ ನಿರಂತರ ಯೋಗಿ ಭವ. ಹೇಗೆ ಸ್ಥೂಲ ಪೊಸಿಷನ್ ಉಳ್ಳವರು ತಮ್ಮ ದೋಷವನ್ನು ತಮ್ಮ ಪೊಸಿಷನ್ ಅನ್ನು ಎಂದೂ ಮರೆಯುವುದಿಲ್ಲ, ಹಾಗೆ ನಿಮ್ಮ ಪೊಸಿಷನ್ ಆಗಿದೆ ಮಾಸ್ಟರ್ ಸರ್ವಶಕ್ತಿವಾನ್. ಇದನ್ನು ಸಹ ಸದಾ ಸ್ಥಿತಿಯಲ್ಲಿಟ್ಟುಕೊಳ್ಳಿ ಮತ್ತು ಪ್ರತಿದಿನ ಅಮೃತ ವೇಳೆ ಈ ಸ್ಮೃತಿಯನ್ನು ಮರ್ಜಿ ಮಾಡಿಕೊಳ್ಳಿ. ಆಗ ನಿರಂತರ ಯೋಗಿ ಆಗಿ ಬಿಡುವರಿ ಮತ್ತು ಇಡೀ ದಿನ ಅಂದರೆ ಸಂಯೋಗ ಸಿಗುತ್ತಿರುವುದು. ನಂತರ ಮಾಸ್ಟರ್ ಸರ್ವ ಮಾಸ್ಟರ್ ಶಕ್ತಿವಾನ್ ಎದುರಿಗೆ ಮಾಯು ಬರಲು ಸಾಧ್ಯವಿಲ್ಲ. ಯಾವಾಗ ನೀವು ನಿಮ್ಮ ಸ್ಥಿತಿಯ ಉನ್ನತ ಸ್ಟೇಜಿನ ಮೇಲಿರುವರಿ, ಆಗ ಯಾವ ಮಾಯೆ ಇರುವೆಯನ್ನು ಗೆಲ್ಲುವುದು ಸಾಧ್ಯವಾಗಿಯೇ ಇಲ್ಲ. ಆಗ ಮಾಯೆ ಇರುವೆಯನ್ನು ಗೆಲ್ಲುವುದು ಸಹಜವಾಗಿ ಬಿಡುವುದು. ಯಾವಾಗ ನೀವು ನಿಮ್ಮ ಸ್ಥಿತಿಯ ಉನ್ನತ ಸ್ಟೇಜ್ ಮೇಲಿರುವಿರಿ, ಆಗ ಮಾಯೆ ಇರುವೆಯನ್ನು ಗೆಲ್ಲುವುದು ಸಹಜವಾಗಿ ಬಿಡುವುದು. ಸ್ಲೋಗನ್,
ಆತ್ಮರೂಪಿ ಪುರುಷನನ್ನು ಶ್ರೇಷ್ಠ ಮಾಡುವಂತವರೇ ಸತ್ಯ ಪುರುಷಾರ್ಥಿಗಳು. ಆತ್ಮರೂಪಿ ಪುರುಷರನ್ನು ಶ್ರೇಷ್ಠ ಮಾಡುವಂತವರೇ ಸತ್ಯ ಪುರುಷಾರ್ಥಿಗಳು. ಆತ್ಮರೂಪಿ ಪುರುಷರನ್ನು ಶ್ರೇಷ್ಠ ಮಾಡುವಂತವರೇ ಸತ್ಯ ಪುರುಷಾರ್ಥಿಗಳು. ಓಂ ಶಾಂತಿ.